ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ KPSC ಯೂಟ್ಯೂಬ್ ಚಾನಲ್. ನಾವು ಕಳೆದ ವಿಡಿಯೋದಲ್ಲಿ ಶಾತವಾಹನರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಶಾತವಾಹನರ ಮುಂದುವರೆದ ಒಂದು ಭಾಗ ಆಗಿರುತ್ತೆ. ಈ ಶಾತವಾಹನರಲ್ಲಿ ಹಾಲ ಅಂತ ಬರ್ತಾನೆ. ಈ ಹಾಲನು ಏನಪ್ಪಾ ಅಂತಂದ್ರೆ ಇವನ ವಿಶಿಷ್ಟ ಏನಪ್ಪಾ ಅಂತಂದ್ರೆ ಹಾಲ. ಈ ಶಾತವಾಹನರ ಎಷ್ಟನೇ ದೊರೆ ಅಂತಂದ್ರೆ ಶಾತವಾಹನರ 17ನೇ ದೊರೆ. ಈ ಹಾಲನ ಕಾಲಾವಧಿ ಎಷ್ಟು ಅಂತಂದ್ರೆ ಇವನು ಕ್ರಿಸ್ತಶಕ 46ರಿಂದ 51ರವರೆಗೂ ಈ ಹಾಲನ ಕಾಲಾವಧಿಯಾಗಿರುತ್ತದೆ. ಇವನು ಶಾತವಾಹನರ 17ನೇ ದೊರೆಯಾಗಿರ್ತಾನೆ. ಇತಿಹಾಸ ಪುಟದಲ್ಲಿ ಒಂದು ಸಮರ್ಥರಾಗಿರುವವರು ಮಾತ್ರ ಉಳಿತಾರೆ ಅಂತ ಹೇಳ್ಬೋದು. ಈ ಹಾಲನ್ನು ಕೂಡ ಒಂದು ಸಮರ್ಥವಾದಂತಹ ದೊರೆ. ಈತ ಪ್ರಾಕೃತ ಭಾಷೆಯಲ್ಲಿ ಒಂದು ಗ್ರಂಥವನ್ನ ಬರೀತಾನೆ. ಅದು ಯಾವ ಗ್ರಂಥ ಅಂತಂದ್ರೆ ಗಾಥಾ ಸಪ್ತಸತಿ ಅನ್ನೋದು ಪ್ರಾಕೃತ ಭಾಷೆಯಲ್ಲಿ ಗ್ರಂಥವನ್ನ ಬರೀತಾನೆ. ಇದು ಯಾವ ಭಾಷೆಯಲ್ಲಿದೆ ಅಂತಂದ್ರೆ ಪ್ರಾಕೃತ ಭಾಷೆಯಲ್ಲಿದೆ. ಈ ಗ್ರಂಥದ ವಿಶೇಷತೆ ಏನು ಅಂತಂದ್ರೆ ಇದು 700 ಶೃಂಗಾರ ಪದ್ಯಗಳನ್ನು ಒಳಗೊಂಡಿದೆ. ಗಾಥಾ ಸಪ್ತಸತಿ ಅನ್ನೋದು ಕೃತಿ ಪ್ರಾಕೃತ ಭಾಷೆಯಲ್ಲಿದೆ. ಇದು 700 ಪದ್ಯಗಳನ್ನು ಒಳಗೊಂಡಂತಹ ಒಂದು ಶೃಂಗಾರ ಕಾವ್ಯವಾಗಿದೆ. ಇದನ್ನ ರಚನೆ ಮಾಡಿದವರು ಯಾರು ಅಂತಂದ್ರೆ ಹಾಲ. ಈ ಗ್ರಂಥದ ವಿಶೇಷತೆ ಏನು ಅಂತಂದ್ರೆ ಇದು ಯಾವ ಛಂದಸ್ಸಿನಲ್ಲಿದೆ ಅಂತಂದ್ರೆ ಆರ್ಯ ಛಂದಸ್ಸಿನಲ್ಲಿದೆ. ಗಾಥಾ ಸಪ್ತಸತಿ ಅನ್ನೋದು ಒಂದು ಶ್ರೇಷ್ಠವಾದಂತಹ ಒಂದು ಕೃತಿಯಾಗಿದೆ. ಈ ಕೃತಿಯಲ್ಲಿ ಯಾವ ಶ್ಲೋಕ, ಈ ಕೃತಿ ಇದೆಲ್ಲ, ಈ ಕೃತಿ ಯಾವ ಶ್ಲೋಕದಿಂದ ಆರಂಭ ಆಗುತ್ತೆ, ಯಾವ ಮಂತ್ರದಿಂದ ಆರಂಭ ಆಗುತ್ತೆ ಅಂತಂದ್ರೆ ಶಿವನ ಸ್ತುತಿ, ಶಿವನ ಶ್ಲೋಕದಿಂದ ಈ ಗಾಥಾ ಸಪ್ತಸತಿ ಗ್ರಂಥ ಏನಾಗುತ್ತೆ ಆರಂಭ ಆಗುತ್ತೆ. ಮತ್ತೆ ಈ ಕೃತಿಯಲ್ಲಿ ಯಾವ ಮಂದಿರದ ಉಲ್ಲೇಖ ಇದೆ ಅಂತಂದ್ರೆ ಗೌರಿ ಮಂದಿರ. ಈ ಕೃತಿಯಲ್ಲಿ ಗೌರಿ ಮಂದಿರದ ಉಲ್ಲೇಖ ಕೂಡ ಇದೆ. ಈ ಕೃತಿಯನ್ನು ಒಬ್ಬ ಬಾಣಕವಿ ಅಂತ ಬರ್ತಾರಲ್ಲ, ಈ ಬಾಣಕವಿ ಬರೆದಂತಹ ಒಂದು ಹರ್ಷಚರಿತ ಒಂದು ಶ್ರೇಷ್ಠ ಕೃತಿಯಲ್ಲಿ ಇದು ಒಂದು ಏನು ಗಾಥಾ ಸಪ್ತಸತಿ ಅನ್ನೋದು ಕೃತಿ ಏನಿದೆ ಇದೊಂದು ಶ್ರೇಷ್ಠ ಕೃತಿ ಅಂತ ಕೂಡ ಉಲ್ಲೇಖ ಮಾಡಿದ್ದಾನೆ. ಯಾರು? ಬಾಣಕವಿಯು ತನ್ನ ಹರ್ಷಚರಿತ ಕೃತಿಯಲ್ಲಿ ಗಾಥಾ ಸಪ್ತಸತಿ ಕೃತಿಯು ಅತ್ಯಂತ ಶ್ರೇಷ್ಠ ಪ್ರಸಿದ್ಧವಾದಂತಹ ಕೃತಿ ಅಂತೂ ಹೊಗಳಿದ್ದಾನೆ ಕೂಡ. ಮತ್ತೆ ಈ ಹಾಲರಾಜನ ಇನ್ನೊಂದು ಕೃತಿ ಯಾವುದು ಅಂತಂತಂದ್ರೆ ಸತ್ತೈಷ್ಯ ಅಂತ. ಸತ್ತೈಷೈ. ಹಾಲರಾಜನ ಇನ್ನೊಂದು ಕೃತಿ ಯಾವುದು ಅಂತಂದ್ರೆ ಸತ್ತೈಷೈ ಅನ್ನೋ ಒಂದು ಕೃತಿ. ಇಲ್ಲಿ ಹಾಲರಾಜನಿಗೆ ಇದ್ದಂತಹ ಒಂದು ಬಿರುದು ಯಾವುದು ಅಂತಂದ್ರೆ ಕವಿ ಪುಂಗವ. ಕವಿ ಪುಂಗವ ಎಂಬ ಒಂದು ಪ್ರಸಿದ್ಧವಾದಂತಹ ಬಿರುದು ಯಾರಿಗಿತ್ತು ಅಂತಂದ್ರೆ ಹಾಲರಾಜನು. ಈತ ಏನ್ ಮಾಡಿದ ಅಂತಂದ್ರೆ ಭಾರತದಿಂದ ಶ್ರೀಲಂಕಾಕ್ಕೆ ದಂಡೆತ್ತಿ ಹೋಗಿ ಅಲ್ಲಿ ಒಂದು ಹೊಸ ದೇಶ ಶ್ರೀಲಂಕಾ ದೇಶಕ್ಕೆ ಹೋಗ್ತಾನೆ. ಯಾಕೆ ಶ್ರೀಲಂಕಾ ದೇಶಕ್ಕೆ ದಂಡೆತ್ತಿ ಹೋದ ಅಂತಂದ್ರೆ ಶ್ರೀಲಂಕಾ ದೇಶದಲ್ಲಿ ಒಂದು ಸುಂದರವಾದಂತಹ ಯುವತಿ ಇದ್ದಾಳೆ, ಅವಳನ್ನು ನೀನೇಕೆ ಮದುವೆ ಆಗಬಾರ್ದು ಅಂತ ಎಲ್ಲರೂ ಅವನಿಗೆ ತಲೆಯನ್ನ ತುಂಬಿರ್ತಾರೆ. ಅದಕ್ಕೋಸ್ಕರ ಇವನೇನ್ ಮಾಡಿದ ಅಂತಂದ್ರೆ ತುಂಬಾ ಬಡದಾಡ್ಬಿಟ್ಟು ಗೋದಾವರಿ ನದಿಯಿಂದ ದಂಡೆತ್ತಿ ಹೋಗಿ ಅಪಾರವಾದ ಸೈನ್ಯವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಶ್ರೀಲಂಕಾಕ್ಕೆ ಹೋಗ್ತಾನೆ. ಈ ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿ ಲೀಲಾವತಿ ಅಂತ ಇರ್ತಾಳೆ. ಲೀಲಾವತಿ ಆದಂತಹ ಒಂದು ಸುಂದರವಾದಂತಹ ಯುವತಿ ಅಲ್ಲಿ ಅಪಾರವಾದ ಸೈನ್ಯವನ್ನು ತೆಗೆದುಕೊಂಡು ಶ್ರೀಲಂಕಾಕ್ಕೆ ಹೋಗ್ತಾನೆ. ಅಲ್ಲಿ ಈ ಸುಂದರವಾದಂತಹ ಲೀಲಾವತಿಯನ್ನು ಸ್ವತಃ ಒಂದು ಮದುವೆ ಆಗ್ತಾನೆ. ಅವಳನ್ನ ಅಪಹರಿಸಿಕೊಂಡು ಬಂದ್ಬಿಟ್ಟು ಮದುವೆ ಆಗ್ತಾನೆ. ಇದು ಎಲ್ಲಿ ಉಲ್ಲೇಖ ಆಗಿದೆ ಅಂತಂದ್ರೆ ಈ ಲೀಲಾವತಿ ಬರೆದಂತಹ ಒಂದು ಸ್ವಂತ ಗ್ರಂಥ ಬರೀತಾಳೆ. ಅದು ಯಾವುದು ಅಂತಂದ್ರೆ ಲೀಲಾವತಿ ಪರಿಣಯ. ಈ ಲೀಲಾವತಿ ಪರಿಣಯದಲ್ಲಿ ಈ ತರ ಉಲ್ಲೇಖ ಕೂಡ ಮಾಡಿದ್ದಾಳೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಲೀಲಾವತಿ ಪರಿಣಯ ಯಾರು ಬರೀತಾರಪ್ಪ ಅಂದ್ರೆ ಲೀಲಾವತಿ. ಈ ಗ್ರಂಥದಲ್ಲಿ ಈ ಹಾಲರಾಜನು ಏನು ಗೋದಾವರಿ ನದಿಯ ದಂಡೆಯಿಂದ ಅಪಾರವಾದ ಸೈನ್ಯ ತೆಗೆದುಕೊಂಡು ಬಂದ್ಬಿಟ್ಟು ಅಪಹರಿಸಿಕೊಂಡು ನನ್ನ ಮದುವೆಯಾದ ಅಂತ ಈ ಲೀಲಾವತಿ ಪರಿಣಯದಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾಳೆ.
ಇದಲ್ಲದೆ ಈ ಹಾಲ ಎಂಥ ಒಂದು ಸಾಹಸ, ಈ ಹಾಲರಾಜನು ಎಂಥ ಒಂದು ಸಾಹಸ ಮಾಡಿದ್ದಾನೆ ಅಂತ ಕೂಡ ನಾವು ಈ ಅಧ್ಯಯನ ಮಾಡ್ತೀವಿ. ಇಲ್ಲಿ ಏನು ವಿಶೇಷ ಅಂತಂದ್ರೆ ಹಾಲರಾಜನು ಒಬ್ಬ ಸಾಹಿತಿ, ಲೀಲಾವತಿ ಕೂಡ ಒಬ್ಬ ಸಾಹಿತಿ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಇವನು ಸಾಹಸ ಮಾಡಿದ ಅಂತ ಕೂಡ ಹೇಳಕ್ಕಾಗುತ್ತೆ. ಯಾಕಂತಂದ್ರೆ ಗೋದಾವರಿ ನದಿಯನ್ನು ದಾಟಿ, ನೀರನ್ನು ದಾಟಿ ಬಡ್ದಾಡ್ಬಿಟ್ಟು ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿಂದ ಶ್ರೀಲಂಕಾದ ರಾಜನನ್ನು ಸೋಲಿಸಿ ಏನು ಈಕೆಯನ್ನ ಮದುವೆ ಆಗ್ತಾಳೆ. ಮತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಗುಣಾಢ್ಯ ಅಂತ ಬರ್ತಾನೆ. ಈ ಗುಣಾಢ್ಯ ಅನ್ನೋ ಕವಿ ಇವ ಒಂದು ಸಮಕಾಲೀನ ಕವಿ ಅಂತ ಹೇಳ್ಬೋದು. ಗುಣಾಢ್ಯ ಬರೆದಂತಹ ಕೃತಿ ಯಾವುದು ಅಂತಂದ್ರೆ ಒಡ್ಡಕಥಾ. ಒಡ್ಡಕಥಾ ಅಂತಂದ್ರು ಒಂದೇ, ಬೃಹತ್ ಕಥಾ ಅಂದ್ರೂ ಕೂಡ ಒಂದೇ. ಗುಣಾಢ್ಯನ ಬೃಹತ್ ಕಥಾ ಅಥವಾ ಒಡ್ಡಕೃತ ಕೃತಿಯನ್ನು ಕೂಡ ಬರೆದಿದ್ದಾನೆ. ಮತ್ತು ಇನ್ನೊಬ್ಬ ಸಾಹಿತಿ ಬರ್ತಾರೆ ಸರ್ವವರ್ಮ ಅಂತ. ಈ ಸರ್ವವರ್ಮ ಯಾವ ಕೃತಿಯನ್ನು ಬರೀತಾರೆ ಅಂದ್ರೆ ಕಾತಂತ್ರ ವ್ಯಾಕರಣ. ಈ ರೀತಿಯಾಗಿ ನಾವು ಹಾಲ, ಲೀಲಾವತಿ, ಗುಣಾಢ್ಯ, ಸರ್ವವರ್ಮನ ಕಾತಂತ್ರ ವ್ಯಾಕರಣ, ಈ ರೀತಿ 4 ಇವರ ಆಸ್ಥಾನದ ಪ್ರಸಿದ್ಧ ಕವಿಗಳು, ಶಾತವಾಹನರ ಪ್ರಸಿದ್ಧ ಕವಿಗಳು ಅಂತ ಕೂಡ ಹೇಳ್ಬೋದು. ಹೀಗೆ 4 ಕವಿಗಳ ಕೂಟ ಹಾಲರಾಜನ ಸಾಮ್ರಾಜ್ಯದಲ್ಲಿ ಬರ್ತಾರೆ. ಹಾಲನ ಇನ್ನೊಂದು ಕೃತಿ ಯಾವುದು ಅಂತಂದ್ರೆ ಸತ್ತೈಶೈ ಅನ್ನೋ ಇದು ಹಾಲರಾಜನ ಕೃತಿಯಾಗಿರುತ್ತೆ. ಹಾಲರಾಜನು ಕಾಲಾವಧಿ ಕ್ರಿಸ್ತಶಕ 46ರಿಂದ 51ರವರೆಗೂ ಈತನ ಕಾಲಾವಧಿ. ಶಾತವಾಹನರ ಇವನು 17ನೇ ಅರಸನಾಗಿರ್ತಾನೆ. ಈತನು ಒಂದು ಕೃತಿಯನ್ನು ಬರೀತಾನೆ, ಯಾವುದು ಅಂದ್ರೆ ಗಾಥಾ ಸಪ್ತಸತಿ ಅನ್ನೋ ಕೃತಿಯನ್ನು ಬರೀತಾನೆ ಅಂತ ತಿಳ್ಕೊಂಡಿದ್ವಿ. ಯಾವ ಭಾಷೆಯಲ್ಲಿದೆ ಅಂತಂದ್ರೆ ಈ ಪ್ರಾಕೃತ ಭಾಷೆಯಲ್ಲಿದೆ. ಇಷ್ಟಲ್ಲದೆ ಈ ಪ್ರಾಕೃತ ಭಾಷೆಯನ್ನು ತನ್ನ ರಾಜ್ಯ ಭಾಷೆಯಾಗಿ ಈತ ಆಳ್ವಿಕೆಯನ್ನ ಮಾಡ್ಕೊಂಡ್ಬಿಟ್ಟು ಪ್ರಾಕೃತ ಭಾಷೆಯನ್ನು ತನ್ನ ರಾಜ್ಯ ಭಾಷೆಯಾಗಿ ತೆಗೆದುಕೊಂಡು ಆಳ್ವಿಕೆಯನ್ನ ಮಾಡ್ತಾನೆ. ಮತ್ತೆ ಇವನ ಸಾಮ್ರಾಜ್ಯವು ದಕ್ಷಿಣ ಕನ್ನಡ, ಬಳ್ಳಾರಿ ಮತ್ತು ಧಾರವಾಡ ಜಿಲ್ಲೆವರೆಗೂ ಏನಾಗಿತ್ತು, ಹಬ್ಬಿತ್ತು. ದಕ್ಷಿಣ ಕನ್ನಡ, ಬಳ್ಳಾರಿ ಮತ್ತೆ ಧಾರವಾಡದವರೆಗೂ ಈತ ಹಾಲರಾಜನ ಸಾಮ್ರಾಜ್ಯ ಹರಡಿತ್ತು, ವಿಸ್ತರಿಸಿತ್ತು ಅಂತ ಹೇಳ್ತೀವಿ. ನೆಕ್ಸ್ಟ್ ಇವನು ಸಿಲೋನು ಅಂದ್ರೆ ಈ ಶ್ರೀಲಂಕಾ ಅಂತ ಕರಿತೀವಲ್ಲ, ಹಿಂದೆ ಇದಕ್ಕೆ ಸಿಲೋನ್ ಅಂತ ಕರೀತಾ ಇದ್ರು. ಈ ಸಿಲೋನಿನ ಮೇಲೆ ದಂಡೆತ್ತಿ ಈ ಲೀಲಾವತಿಯನ್ನ ಮದುವೆಯಾಗ್ತಾನೆ. ಅಲ್ಲಿರುವಂತಹ ಸುಂದರವಾದಂತಹ ರಾಜಕುಮಾರಿ ಯಾರು ಅಂದ್ರೆ ಲೀಲಾವತಿ. ಈ ಲೀಲಾವತಿಯನ್ನ ಮದುವೆ ಆಗ್ತಾನೆ. ಎಲ್ಲಿ ಅಂತಂದ್ರೆ ಸಪ್ತ ಗೋದಾವರಿ ಭೀಮಂ. ಯಾವ ಸ್ಥಳದಲ್ಲಿ ಮದುವೆ ಆಗ್ತಾನೆ ಅಂದ್ರೆ ಸಪ್ತ ಗೋದಾವರಿ ಭೀಮಂ. ಸಪ್ತ ಗೋದಾವರಿ ಭೀಮಂ ಎಂಬ ಸ್ಥಳದಲ್ಲಿ ಈ ಲೀಲಾವತಿಯನ್ನ ವಿವಾಹ ಆಗ್ತಾನೆ. ಇಷ್ಟು ಈ ಹಾಲನ ಬಗ್ಗೆ ಮಾಹಿತಿಯಾಗಿರುತ್ತೆ. ಶಾತವಾಹನರ ಇನ್ನೊಬ್ಬ ಪ್ರಸಿದ್ಧವಾದಂತಹ ಅತ್ಯಂತ ಶ್ರೇಷ್ಠ ದೊರೆ ಯಾರು ಅಂತಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಈತನ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತಶಕ 106ರಿಂದ 130ರವರೆಗೂ ಆಳ್ವಿಕೆಯನ್ನ ಮಾಡ್ತಾರೆ. ಈ ಗೌತಮಿ ಪುತ್ರ ಶಾತಕರ್ಣಿಯ ವಿಶೇಷತೆ ಏನಂತಂದ್ರೆ ಇವರು ಶಾತವಾಹನರ 23ನೇ ದೊರೆಯಾಗಿರ್ತಾರೆ. ಶಾತವಾಹನರ 23ನೇ ದೊರೆ ಯಾರು ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಈ ಗೌತಮಿ ಪುತ್ರ ಶಾತಕರ್ಣಿ ಒಂದು ಅತ್ಯಂತ ಪ್ರಸಿದ್ಧವಾದಂತಹ ಈ ಶಾತವಾಹನರ ದೊರೆಯಾಗಿರ್ತಾರೆ. ಹಾಲನ ಅಸಮರ್ಥ ಉತ್ತರಾಧಿಕಾರದಿಂದ ಅಳಿವಿನಂಚಿನ ಕಡೆಗೇನು ಶಾತವಾಹನರ ಮನೆತನ ಅಳಿವಿನಂಚಿನ ಕಡೆಗೆ ಇದ್ದಾಗ ಈ ಮನೆತನವನ್ನು ಪುನರ್ರಚನೆಯನ್ನ ಮಾಡಿ ಸ್ಥಾಪನೆ ಮಾಡಿದವರು ಯಾರು ಅಂತಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಇವನ ಮೇಲಿಂದ ಮೇಲೆ ದಾಳಿ ಮಾಡಿದವರನ್ನು ಅವರ ವಿರುದ್ಧ ದಂಡೆತ್ತಿ ಹೋಗಿ ಶಕರ ಅರಸನಾಗಿರುವಂತಹ ನಹಪಾಣ ಬರ್ತಾನೆ. ಶಕರ ಅರಸ ನಹಪಾಣ. ಆ ನಹಪಾಣನ ಮೇಲೆ ದಾಳಿ ಮಾಡಿ ಅವನನ್ನು ಸೋಲಿಸ್ತಾನೆ. ಸೋಲಿಸ್ಬಿಟ್ಟು ಅವನಿಂದ ಶಕಾರಿ ಅನ್ನೋ ಒಂದು ಬಿರುದನ್ನ ಪಡಿತಾನೆ. ನೋಡಿ, ಇವನ ಈ
ಶಾತವಾಹನರ ಮೇಲೆ ಪದೇ ಪದೇ ದಾಳಿಯನ್ನ ಮಾಡ್ತಿರ್ತಾರೆ. ಯಾರು ಅಂತಂದ್ರೆ ಶಕರು. ಆ ಶಕರ ದೊರೆ ಯಾರು ಅಂತಂದ್ರೆ ನಹಪಾಣ. ಆ ನಹಪಾಣನಿಂದನೇ ಅವನನ್ನು ಸೋಲಿಸಿ ಆ ನಹಪಾಣನಿಂದನೇ ಶಕಾರಿ ಅನ್ನೋ ಬಿರುದನ್ನು ಕೂಡ ಪಡಿತಾನೆ. ಅವನನ್ನ ಸೋಲಿಸಿ ಶಕಾರಿ ಅನ್ನೋ ಬಿರುದನ್ನ ಪಡಿತಾನೆ. ಅಷ್ಟೇ ಅಲ್ಲದೆ ಅವನಿಂದ ವಿದ್ಯಾ ಒಡೆಯ ಅನ್ನೋ ಬಿರುದನ್ನ ಕೂಡ ಪಡೆದ. ನೋಡಿ, ವಿದ್ಯಾ ಒಡೆಯ ಅನ್ನೋ ಬಿರುದನ್ನು ಕೂಡ ಪಡಿತಾನೆ. ಇಷ್ಟೇ ಅಲ್ಲದೆ ಅವನಿಂದ ಈ ರೀತಿ ಬಿರುದನ್ನು 2 ಬಿರುದನ್ನ ಪಡಿತಾನೆ. ಇಷ್ಟೇ ಅಲ್ಲದೆ ಅವರ ನಾಣ್ಯದ ಮೇಲೆ ಈ ಶಾತವಾಹನರ ಮೇಲೆ ನಹಪಾಣ ಏನ್ ದಾಳಿ ಮಾಡ್ತಾನಲ್ಲ, ಇವರು ಶಕರ ರಾಜ್ಯದ ಮೇಲೆ, ಅವರ ರಾಜ್ಯದಲ್ಲಿ ಅವರ ನಾಣ್ಯದ ಮೇಲೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಶಾತವಾಹನರ ರಾಜ್ಯ ಲಾಂಛನವನ್ನ ಟಂಕಿಸ್ತಾನೆ. ನೋಡಿ ಎಷ್ಟೊಂದು ಸಾಹಸವನ್ನ ಮಾಡಿದ್ದಾನೆ. ಈ ರಾಜಮುದ್ರೆ ಅಂತ ಕರಿತೀವಲ್ಲ, ಈ ರಾಜಮುದ್ರೆಯಲ್ಲಿ ಅವರ ನಾಣ್ಯದ ಮೇಲೆ ಶಾತವಾಹನರ ರಾಜ್ಯ ಲಾಂಛನವನ್ನ ಟಂಕಿಸ್ತಾನೆ. ಯಾರು ಅಂತಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಮತ್ತೆ ಇಷ್ಟೇ ಅಲ್ಲದೆ ಇವನು ಬ್ರಾಹ್ಮಣರಿಗೆ ಮೊದಲ ಬಾರಿಗೆ ಭೂಮಿಯನ್ನ ದಾನ ಮಾಡ್ತಾನೆ. ಇದು ಶಕರ ನಾಣ್ಯಗಳಿರ್ತಾವಲ್ಲ, ಅವರ ನಾಣ್ಯದ ಮೇಲೆ ಅವರನ್ನ ಸೋಲಿಸ್ಬಿಟ್ಟು ಶಾತವಾಹನರ ರಾಜಮುದ್ರೆ, ಶಾತವಾಹನರ ರಾಜ್ಯ ಲಾಂಛನವನ್ನ ಟಂಕಿಸ್ತಾನೆ. ಯಾರು ಅಂತಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಮತ್ತೆ ಇವನು ಒಂದು ಪ್ರಸಿದ್ಧವಾದಂತಹ ಸಾಹಸ ಏನಂತಂದ್ರೆ ಈ ಬ್ರಾಹ್ಮಣರಿಗೆ ಮೊಟ್ಟ ಮೊದಲ ಬಾರಿಗೆ ಭೂಮಿಯನ್ನ ದಾನ ಮಾಡ್ತಾನೆ. ಬ್ರಾಹ್ಮಣರಿಗೆ ಮೊಟ್ಟ ಮೊದಲ ಬಾರಿಗೆ ಭೂಮಿಯನ್ನ ದಾನ ಮಾಡ್ತಾನೆ. ಬ್ರಾಹ್ಮಣರಿಗೆ ಭೂಮಿಯನ್ನ ದಾನ ಮಾಡಿದ ಸಲುವಾಗಿ ಏಕ ಬ್ರಾಹ್ಮಣ ಅಂತ ಬಿರುದನ್ನು ಕೂಡ ಪಡಿತಾನೆ ಗೌತಮಿ ಪುತ್ರ ಶಾತಕರ್ಣಿ. ಇದು ಎಲ್ಲಿಂದ ತಿಳಿದು ಬರುತ್ತಪ್ಪ ಅಂತಂದ್ರೆ ಅವು ಶಾಸನಗಳು ಹೊರಡಿಸ್ತಾರೆ. ಅವರ ತಾಯಿ ಯಾರು ಅಂತಂದ್ರೆ ಗೌತಮಿ ಬಾಲಶ್ರೀ. ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಯಾರು ಅಂದ್ರೆ ಗೌತಮಿ ಬಾಲಶ್ರೀ. ಇವಳು ಒಂದು ಶಾಸನವನ್ನ ಹೊರಡಿಸ್ತಾರೆ. ಅದು ಯಾವುದು ಅಂತಂದ್ರೆ ನಾಸಿಕ್ ಶಾಸನ. ಈ ಶಾಸನದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ ಶಕ ಯೌವನ ಪಲ್ಲವರ ನಿರ್ಮೂಲಕ ಅಂತಂದ್ರೆ ಏನು, ಶಕ ಯೌವನ ಪಲ್ಲವರ ನಿರ್ಮೂಲಕ ಅಂತ ಯಾವ ಶಾಸನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ನಾಸಿಕ್ ಶಾಸನ. ಈ ನಾಸಿಕ್ ಶಾಸನ ಹೊರಡಿಸಿದ್ದವರು ಯಾರು ಅಂತಂದ್ರೆ ಗೌತಮಿ ಪುತ್ರ ಶಾತಕರ್ಣಿಯಾದಂತಹ ಅವರ ತಾಯಿಯಾದಂತಹ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿಯಾದಂತಹ ಗೌತಮಿ ಬಾಲಶ್ರೀ ಅವರು ನಾಸಿಕ್ ಶಾಸನದಲ್ಲಿ ಶಕ ಯೌವನ ಪಲ್ಲವರ ನಿರ್ಮೂಲಕ ಅಂತ ಕೂಡ ಉಲ್ಲೇಖ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಇವನಿಗೆ ಇನ್ನೊಂದು ಬಿರುದಿರುತ್ತೆ ಗೌತಮಿ ಪುತ್ರ ಶಾತಕರ್ಣಿಗೆ. ಏನು ಅಂತಂದ್ರೆ ಶಾತವಾಹನರ ಪ್ರಚಂಡ ಒಡೆಯ. ನೋಡಿ, ಶಾತವಾಹನರ ಪ್ರಚಂಡ ಒಡೆಯ ಅಂತ ಕೂಡ ಬಿರುದು ಯಾರಿಗಿರುತ್ತೆ ಅಂತಂದ್ರೆ ಈ ಗೌತಮಿ ಪುತ್ರ ಶಾತಕರ್ಣಿಗೆ. ಮತ್ತೆ ಈತನ ಇನ್ನೊಂದು ಬಿರುದು ಯಾವುದು ಅಂತಂದ್ರೆ ತ್ರೈ ಸಮುದ್ರ ತೋಯ ಪೀತವಾಹನ. ಸಮುದ್ರ ತೋಯ ಪೀತವಾಹನ ಅಂತಂದ್ರೇನು, 3 ಸಮುದ್ರದ ನೀರನ್ನು ಕುಡಿಸಿ ತನ್ನ ವಾಹನವಾದಂತಹ ಕುದುರೆ, ಆ ಕುದುರೆಗೆ 3 ಸಮುದ್ರದ ನೀರನ್ನು ಕುಡಿಸಿದ ಅಂತ ಉಲ್ಲೇಖ ಕೂಡ ಮಾಡಿದ್ದಾರೆ. ಸಮುದ್ರ ತೋಯ ಪೀತವಾಹನ ಅಂತ ಬಿರುದು ಯಾರಿಗಿದೆ ಅಂತಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಅಷ್ಟೇ ಅಲ್ಲದೆ ಇವನಿಗೆ ಇನ್ನೊಂದು ಪ್ರಸಿದ್ಧವಾದಂತಹ ಬಿರುದಿದೆ. ಯಾವುದು ಅಂತಂದ್ರೆ ಕುಲ ಪ್ರತಿಷ್ಠಾಪಕ ಅಂತ ಬಿರುದು ಯಾರಿಗಿದೆ ಅಂತಂದ್ರೆ ಈ ಗೌತಮಿ ಪುತ್ರ ಶಾತಕರ್ಣಿಗೆ ಇದೆ. ಮತ್ತೆ ಇನ್ನೊಂದು ಬಿರುದಿದೆ ಇವನಿಗೆ. ಯಾವುದು ಅಂತಂದ್ರೆ ಶಾಲಿವಾಹನ ಶಕೆ ಅಂತಂದ್ರೆ ಶಾಲಿವಾಹನ ಶಕೆಯನ್ನ ಆರಂಭ ಮಾಡಿದ ಇವನು. ಶಾಲಿವಾಹನ ಶಕೆಯನ್ನ ಆರಂಭ ಮಾಡ್ತಾನೆ. ಈ ಶಾಲಿವಾಹನ ಶಕೆಯನ್ನ ಯಾಕೆ ಆರಂಭ ಮಾಡ್ತಾನೆ ಅಂತಂದ್ರೆ ಉಜ್ಜಯಿನಿಯ ವಿಕ್ರಮಾದಿತ್ಯ ಇರ್ತಾನಲ್ಲ, ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯ ಇರ್ತಾನೆ, ಅವನನ್ನ ಸೋಲಿಸಿ ಅವನ ವಿರುದ್ಧ ಗೆದ್ದಿದ್ದ ಕಾರಣಕ್ಕಾಗಿ ಶಾಲಿವಾಹನ ಶಕೆಯನ್ನ ಆರಂಭ ಮಾಡಿದ ಅಂತ ಉಲ್ಲೇಖ ಕೂಡ ಇದೆ. ಇಷ್ಟೇ ಅಲ್ಲದೆ ನಾಸಿಕ್, ಕಾರ್ಲೆ, ಅಜಂತ, ಕನ್ನೇರಿಗಳಲ್ಲಿ ಸುಂದರವಾದಂತಹ ಚೈತ್ಯಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಈತ ಗೌತಮಿ ಪುತ್ರ ಶಾತಕರ್ಣಿ ಹಿಂದೂ ಧರ್ಮದ ಅನುಯಾಯಿಯಾಗಿದ್ದ. ಮತ್ತೆ ಬ್ರಾಹ್ಮಣರಿಗೆ ಬೌದ್ಧ ಧರ್ಮಕ್ಕೆ ಏನು ಪ್ರೋತ್ಸಾಹನ ನೀಡ್ತಾನೆ.
ಗೌತಮಿ ಪುತ್ರ ಶಾತಕರ್ಣಿ ಇವನು ಶಾತವಾಹನರ ಪ್ರಸಿದ್ಧ ದೊರೆಯಾಗಿದ್ದಾನೆ. ಶಾತವಾಹನರ 23ನೇ ದೊರೆ ಯಾರು ಅಂತಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಈ ಶಕರ ಅರಸರಾಗಿರುವಂತಹ ನಹಪಾಣನನ್ನು ಸೋಲಿಸಿ ಶಕಾರಿ ಎಂಬ ಬಿರುದನ್ನ ಪಡಿತಾನೆ. ಅಷ್ಟೇ ಅಲ್ಲದೆ ರಾಜಸ್ಥಾನದ ಕಾತೆವಾಡದವರೆಗೂ ತನ್ನ ರಾಜ್ಯವನ್ನ ಏನ್ ಮಾಡ್ತಾನೆ, ವಿಸ್ತರಣೆಯನ್ನ ಮಾಡ್ತಾನೆ. ಬ್ರಾಹ್ಮಣರಿಗೆ ಭೂಮಿಯನ್ನು ದಾನ ಮಾಡಿದ್ದಕ್ಕಾಗಿ ಇವನಿಗೆ ಏಕ ಬ್ರಾಹ್ಮಣ ಅನ್ನೋ ಬಿರುದು ಕೂಡ ಸಿಗುತ್ತೆ. ಇಷ್ಟೇ ಅಲ್ಲದೆ ಈ ಗೌತಮಿ ಬಾಲಶ್ರೀ ಹೊಡಿಸಿದಂತಹ ನಾಸಿಕ್ ಶಾಸನ ಏನಿದೆಯಲ್ಲ, ಈ ಗೌತಮಿ ಬಾಲಶ್ರೀ ಹೊಡಿಸಿದಂತಹ ನಾಸಿಕ್ ಶಾಸನದಲ್ಲಿ ಏಕ ಬ್ರಾಹ್ಮಣ ಅಂತ ಬಿರುದನ್ನು ಪಡೆದಿದ್ದ ಅಂತ ಕೂಡ ಉಲ್ಲೇಖ ಆಗಿದೆ. ಇಷ್ಟೇ ಅಲ್ಲದೆ ಇವನಿಗೆ ಇನ್ನೊಂದು ಪ್ರಸಿದ್ಧವಾದ ಬಿರುದಿರುತ್ತೆ. ಯಾವುದು ಅಂತಂದ್ರೆ ಶಕ ಯೌವನ ಪಲ್ಲವರ ನಿರ್ಮೂಲಕ ಅಂತ ಬಿರುದಿದೆ. ಮತ್ತೆ ತ್ರೈ ಸಮುದ್ರ ತೋಯ ಪೀತವಾಹನ ಅಂತ ಕೂಡ ಬಿರುದಿದೆ. ತ್ರೈ ಸಮುದ್ರ ತೋಯ ಪೀತವಾಹನ, 3 ಸಮುದ್ರಗಳ ನೀರು ಕುಡಿದ ಕುದುರೆಯನ್ನು ವಾಹನವಾಗಿ ಹೊಂದಿರುವಂತಹ ಒಂದು ಬಿರುದು. ಅಂತಂದ್ರೆ ಏನು, 3 ಸಮುದ್ರಗಳ ನೀರು ಕುಡಿದಂತಹ ಕುದುರೆಯನ್ನು ತನ್ನ ವಾಹನವಾಗಿ ಹೊಂದಿದ್ದ ಅಂತಂದ್ರೆ ಯಾವ್ಯಾವ ಸಮುದ್ರ ಅಂತಂದ್ರೆ, ಈ ಕಡೆ ನೋಡಿ, ಇದು ನಮ್ಮ ಭಾರತ. ಈ ಭಾರತದಲ್ಲಿ ಈ ಕಡೆ ಅರಬ್ಬಿ ಸಮುದ್ರ ಬರುತ್ತೆ, ಈ ಕಡೆ ಹಿಂದೂ ಮಹಾಸಾಗರ ಬರುತ್ತೆ, ಈ ಕಡೆ ಬೇ ಆಫ್ ಬಂಗಾಳ್. 3 ಸಮುದ್ರಗಳ ನೀರನ್ನು ಕುಡಿದಂತಹ ಕುದುರೆಗಳನ್ನು ತನ್ನ ವಾಹನವಾಗಿ ಹೊಂದಿರುವನು ಯಾರು ಅಂತಂದ್ರೆ ಈ ಗೌತಮಿ ಪುತ್ರ ಶಾತಕರ್ಣಿ. ಅದಕ್ಕೋಸ್ಕರ ತ್ರೈ ಸಮುದ್ರ ತೋಯ ಪೀತ ವಾಹನ ಅಂತ ಕೂಡ ಇವನನ್ನ ಕರೀತಾರೆ. ಮತ್ತೆ ಇನ್ನೊಂದು ಬಿರುದು ಯಾವುದು ಅಂತಂದ್ರೆ ಕುಲ ಪ್ರತಿಷ್ಠಾಪಕ ಅಂತ ಬಿರುದು ಕೂಡ ಈ ಗೌತಮಿ ಪುತ್ರ ಶಾತಕರ್ಣಿಗೆ ಇದೆ. ಮತ್ತೆ ಈ ಯಾರಿಗೆ ಸೋಲಿಸ್ತಾನೆ ಅಂತಂದ್ರೆ ಉಜ್ಜಯಿನಿಯ ವಿಕ್ರಮಾದಿತ್ಯನ ಮೇಲೆ ಅವನ ವಿರುದ್ಧ ಗೆದ್ದಿದ್ದ ಕಾರಣ ಶಾಲಿವಾಹನ ಶಕೆಯನ್ನ ಕೂಡ ಆರಂಭ ಮಾಡ್ತಾನೆ. ಇದು ನಾಸಿಕ್, ಕಾರ್ಲೆ, ಅಜಂತ, ಕನ್ನೇರಿಗಳಲ್ಲಿ ಸುಂದರವಾದಂತಹ ಒಂದು ಚೈತ್ಯಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಈ ಗೌತಮಿ ಪುತ್ರ ಶಾತಕರ್ಣಿ ಇದನ್ನಲ್ಲ, ಈ ಗೌತಮಿ ಪುತ್ರ ಶಾತಕರ್ಣಿಯ ದಿಗ್ವಿಜಯಗಳನ್ನು ತಿಳಿಸುವಂತಹ ಶಾಸನ ಯಾವುದು ಅಂತಂದ್ರೆ ತನ್ನ ತಾಯಿಯ ಹೊರಡಿಸಿದಂತಹ ಗೌತಮಿ ಬಾಲಶ್ರೀ ಹೊರಡಿಸಿದಂತಹ ಶಾಸನ ಯಾವುದು, ನಾಸಿಕ್ ಶಾಸನ. ಈ ನಾಸಿಕ್ ಶಾಸನ ಏನ್ ಹೇಳುತ್ತೆ ಅಂತಂದ್ರೆ ಈತನ ದಿಗ್ವಿಜಯಗಳನ್ನು ತಿಳಿಸುವಂತಹ ಶಾಸನ ಯಾವುದು ಅಂದ್ರೆ ನಾಸಿಕ್ ಶಾಸನ. ಈ ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ಎಷ್ಟು ಗೊತ್ತಿದ್ರೆ ಸಾಕು. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈತ ಗೌತಮಿ ಪುತ್ರ ಶಾತಕರ್ಣಿ ದಿನಾರ ಎಂಬ ಚಿನ್ನದ ನಾಣ್ಯ ಕೂಡ ಬಳಸಿರ್ತಾನೆ ಮತ್ತು ತನ್ನ ನಾಣ್ಯದ ಮೇಲೆ ವಿವಿಧ ಚಿತ್ರಗಳನ್ನು ಮುದ್ರಿಸಿ ಚಲಾವಣೆಗೆ ಕೂಡ ತಂದಂತವನು ಯಾರು ಅಂತಾರೆ ಗೌತಮಿ ಪುತ್ರ ಶಾತಕರ್ಣಿ. ಗೌತಮಿ ಪುತ್ರ ಶಾತಕರ್ಣಿಯ ನಂತರ ಯಾರು ಬರ್ತಾರೆ ಅಂತಂದ್ರೆ ವಸಿಷ್ಠ ಪುತ್ರ ಪುಲಾಮಾಯಿ ಅಂತಂದ್ರೆ ಏನು, ಗೌತಮಿ ಪುತ್ರ ಶಾತಕರ್ಣಿ ಏನಿದಾನಲ್ಲ ಅವನ ಸಾಧನೆ ಇತಿಹಾಸ ಪುಟದಲ್ಲಿ ಮರೆಯಲು ಸಾಧ್ಯವಿಲ್ಲ. ತಂದೆಗೆ ತಕ್ಕ ಮಗ ಅಂತಂದ್ರೆ ಈತನಿಗೆ ತಕ್ಕ ಮಗನಾಗಿ ಯಾರು ಬರ್ತಾರೆ ಅಂದ್ರೆ ವಸಿಷ್ಠ ಪುತ್ರ ಪುಲಾಮಾಯಿ. ಈತನ ಹಿರಿಯ ಮಗ, ಗೌತಮಿ ಪುತ್ರ ಶಾತಕರ್ಣಿಯ ಹಿರಿಯ ಮಗ ಯಾರು ಅಂತಂದ್ರೆ ವಸಿಷ್ಠ ಪುತ್ರ ಪುಲಾಮಾಯಿ. ಈತನ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತಶಕ 130ರಿಂದ 159ರವರೆಗೂ ಇವನು ಆಳ್ವಿಕೆಯನ್ನ ಮಾಡ್ತಾನೆ. ಈತ ವಸಿಷ್ಠ ಪುತ್ರ ಪುಲಾಮಾಯಿಯ ರಾಜಧಾನಿ ಯಾವುದು ಅಂದ್ರೆ ಪೈಠಾಣ ನವನಗರ ಅಂತ ಕರಿತೀವಿ. ಈ ಪೈಠಾಣ ನವನಗರವನ್ನು ರಾಜಧಾನಿಯಾಗಿ ಇಟ್ಕೊಂಡ್ಬಿಟ್ಟು ಆಳ್ವಿಕೆಯನ್ನ ಆರಂಭ ಮಾಡ್ತಾನೆ. ಈ ವಸಿಷ್ಠ ಪುತ್ರ ಪುಲಾಮಾಯಿ ಇದನ್ನಲ್ಲ, ಇವನಿಗೆ ಪ್ರಸಿದ್ಧವಾದಂತಹ ಬಿರುದಿದೆ. ಯಾವುದು ಅಂತಂದ್ರೆ ಆಂಧ್ರ ರಾಜ ಅನ್ನೋ ಬಿರುದು ಯಾರಿಗಿತ್ತು ಅಂತಂದ್ರೆ ವಸಿಷ್ಠ ಪುತ್ರ ಪುಲಾಮಾಯಿ. ಆಂಧ್ರ ರಾಜ ಅಂತ ಬಿರುದು ಅಂತಂದ್ರೆ ವಸಿಷ್ಠ ಪುತ್ರ ಪುಲಾಮಾಯಿ. ಆಂಧ್ರ ಭೋಜ ಅಂತ ಬರ್ತಾರೆ ಇನ್ನೊಂದು ಬಿರುದು, ಆಂಧ್ರ ಭೋಜ ಪ್ರಸಿದ್ಧವಾದಂತಹ ಬಿರುದು. ಇದು ಯಾರಿಗಿತ್ತು ಅಂತಂತಂದ್ರೆ ಶ್ರೀಕೃಷ್ಣ ದೇವರಾಯನಿಗೆ ಇದ್ದಂತಹ ಬಿರುದು ಯಾವುದು ಅಂತಂದ್ರೆ ಆಂಧ್ರ ಭೋಜ. ಆಂಧ್ರ ರಾಜ ಅಂತ ಬಿರುದು ಯಾರಿಗಿತ್ತು ಅಂತಂದ್ರೆ ವಸಿಷ್ಠ ಪುತ್ರ ಪುಲಾಮಾಯಿ. ಗೌತಮಿ ಪುತ್ರ ಶಾತಕರ್ಣಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಶಕರ ಮೇಲೆ ದಾಳಿಯನ್ನ ಮಾಡ್ಬಿಟ್ಟು ಅವ್ರಿಗೆ ಸೋಲಿಸ್ಬಿಟ್ಟು ಶಕಾರಿ ಅನ್ನೋ ಬಿರುದನ್ನ ಪಡಿತಾನೆ. ಆದ್ರೆ ವಸಿಷ್ಠ ಪುತ್ರ ಪುಲಾಮಾಯಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಶಕರೊಂದಿಗೆ
ರಕ್ತ ಸಂಬಂಧವನ್ನು ಬೆಳೆಸ್ತಾನೆ. ಅವರೊಂದಿಗೆ ರಕ್ತ ಸಂಬಂಧವನ್ನು ಬೆಳೆಸಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ. ಜಾವಾ, ಸುಮತ್ರಾ, ಈ ಪ್ರದೇಶದ ಮೇಲೆ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾನೆ ಈ ಶಕರೊಂದಿಗೆ ರಕ್ತ ಸಂಬಂಧವನ್ನು ಹೊಂದ್ಬಿಟ್ಟು. ಅದಾದ ನಂತರ ಈ ವಸಿಷ್ಠಪುತ್ರ ಪುಲಮಾಯಿ ತನ್ನ ಆಸ್ಥಾನವನ್ನು ಕಟ್ಟಿಕೊಂಡಿದ್ದ ಎಲ್ಲಿ ಅಂತಂದ್ರೆ ಬಳ್ಳಾರಿಯಲ್ಲಿ ತನ್ನದೇ ಆದಂತಹ ಒಂದು ಆಸ್ಥಾನವನ್ನು ಕಟ್ಟಿಕೊಂಡಿದ್ದ. ಯಾರು ಅಂತಂದ್ರೆ ವಸಿಷ್ಠಪುತ್ರ ಪುಲಮಾಯಿ. ನೋಡಿ, ವಸಿಷ್ಠಪುತ್ರ ಪುಲಮಾಯಿ ಗೌತಮಿ ಪುತ್ರ ಶಾತಕರ್ಣಿಯ ಹಿರಿಯ ಮಗ. ಇವನ ಆಳ್ವಿಕೆಯ ಕಾಲಾವಧಿ 130 ಕ್ರಿಸ್ತಶಕ 130ರಿಂದ 159ರವರೆಗೂ ಇವನ ಆಳ್ವಿಕೆಯ ಕಾಲಾವಧಿ. ಇವನ ರಾಜಧಾನಿ ಯಾವುದು ಅಂತಂದ್ರೆ ನವನಗರ. ಈತನಿಗೆ ಇದ್ದಂತಹ ಪ್ರಸಿದ್ಧವಾದ ಬಿರುದು ಯಾವುದು ಅಂದ್ರೆ ಆಂಧ್ರ ರಾಜ. ಆಂಧ್ರ ಭೋಜ ಅಂತಂದ್ರೆ ಶ್ರೀಕೃಷ್ಣ ದೇವರಾಯನಿಗೆ ಇದ್ದಂತಹ ಬಿರುದು. ಇಲ್ಲಿ ಶಕರೊಂದಿಗೆ ರಕ್ತ ಸಂಬಂಧವನ್ನು ಹೊಂದಿದ್ದ ಯಾರು ಅಂದ್ರೆ ವಸಿಷ್ಠಪುತ್ರ ಪುಲಮಾಯಿ. ಜಾವಾ, ಸುಮುತ್ರದವರೆಗೂ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆಯನ್ನ ಮಾಡ್ತಾನೆ. ಬಳ್ಳಾರಿ ಜಿಲ್ಲೆಯಲ್ಲಿ ತನ್ನ ಆಸ್ಥಾನವನ್ನು ಕಟ್ಟಿಕೊಂಡಿದ್ದ ಅಂತ ಅಧ್ಯಯನ ಮಾಡ್ತೀವಿ. ವಸಿಷ್ಠಪುತ್ರ ಪುಲಮಾಯಿ ನಂತರ ಯಜ್ಞಶ್ರೀ ಶಾತಕರ್ಣಿ ಬರ್ತಾನೆ. ಈ ಯಜ್ಞಶ್ರೀ ಶಾತಕರ್ಣಿಯ ಮೇಲೆ ಒಂದು IASಗೆ ಕ್ವಶನ್ ಆಗಿದೆ. ಏನಂತ ಕ್ವಶನ್ ಆಗಿದೆ ಅಂತಂದ್ರೆ, ಯಾರ ಕಾಲದಲ್ಲಿ ನಾಣ್ಯಗಳ ಮೇಲೆ ಮೀನು ಮತ್ತು ಹಡಗಿನ ಚಿತ್ರಿಸಲಾಗಿತ್ತು ಅಂತ ಪ್ರಶ್ನೆ ಆಗಿದೆ. ಯಾರ ಕಾಲದಲ್ಲಿ ಅಂದ್ರೆ ಯಜ್ಞಶ್ರೀ ಶಾತಕರ್ಣಿಯ ಕಾಲದಲ್ಲಿ ತನ್ನ ನಾಣ್ಯದ ಮೇಲೆ ಮೀನು ಮತ್ತು ಹಡಗಿನ ಚಿತ್ರಗಳನ್ನು ಚಿತ್ರಿಸಿದ್ದ ಯಾರು ಅಂದ್ರೆ ಯಜ್ಞಶ್ರೀ ಶಾತಕರ್ಣಿ. ಈತನ ಕಾಲಾವಧಿ ಬಂದ್ಬಿಟ್ಟು ಕ್ರಿಸ್ತಶಕ 165ರಿಂದ 195ರವರೆಗೂ ಇವನು ಆಳ್ವಿಕೆಯನ್ನ ಮಾಡ್ತಾನೆ. ಇವನ ಸಾಮ್ರಾಜ್ಯ ಮಧ್ಯಪ್ರದೇಶ ಮತ್ತು ಆಂಧ್ರ ಪ್ರದೇಶವರೆಗೂ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆಯನ್ನ ಮಾಡ್ತಾನೆ. ಇನ್ನು ಅತಿ ಹೆಚ್ಚು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮಹತ್ವವನ್ನು ನೀಡ್ತಾನೆ. ಇಂಟರ್ನ್ಯಾಷನಲ್ ಟ್ರೇಡ್ಸ್ಗೆ ಅತಿ ಹೆಚ್ಚು ಮಹತ್ವವನ್ನು ಪ್ರೋತ್ಸಾಹನ ನೀಡಿದವರು ಯಾರು ಅಂದ್ರೆ ಯಜ್ಞಶ್ರೀ ಶಾತಕರ್ಣಿ. ಈ ಯಜ್ಞಶ್ರೀ ಶಾತಕರ್ಣಿಯು ಶಾತವಾಹನರ ಕೊನೆಯ ಅರಸನಾಗಿರ್ತಾನೆ. ಕೊನೆಯ ಅರಸ. ಇನ್ನೊಬ್ಬ ಅರಸ ಅಂತ ಬರ್ತಾರೆ ವಿಜಯ ಅಂತ. ಆಪ್ಷನ್ಸ್ ಯಾವ ರೀತಿ ಕೊಡ್ತಾರೆ ನೋಡ್ಬಿಟ್ಟು ಹಾಕ್ಬೇಕು. ವಿಜಯ ಅಂತ ಕೊಟ್ರೆ ವಿಜಯ ಅಂತ ಹಾಕ್ಬೇಕು. ಶಾತವಾಹನರ ಕೊನೆಯ ಅರಸ ಯಾರು ಅಂತಂದ್ರೆ ಯಜ್ಞಶ್ರೀ ಶಾತಕರ್ಣಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್.